ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಬರಬಹುದು ಅನ್ನೋದನ್ನ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ನೀವು ಸಿಂಗಲ್ ಪರ್ಸನ್ ಆಗಿದ್ರೆ ನಿಮ್ಮ ಲೈಫಲ್ಲಿ ಯಾರೋ ಬರೋದಿದೆ. ಇದು ಕಲೆಕ್ಟಿವ್ ಎನರ್ಜಿನಲ್ಲಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ, ಏನು ಬದಲಾವಣೆಗಳು ಬರಬಹುದು ಅನ್ನೋದನ್ನ ಕೇಳೋಣ. ಇಲ್ಲೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ, ಜಡ್ಜ್ಮೆಂಟ್ ಇದೆ, ಹಾಗೆ 9 ಆಫ್ ಪ್ಯಾಂಟ್ಸ್ ಬರ್ತಾ ಇದೆ, ಕ್ವೀನ್ ಆಫ್ ಪ್ಯಾಂಟಿಕಲ್ಸ್, ಮತ್ತೊಂದು ಟೆನ್ ಆಫ್ ಕಪ್ಸ್ ಇದೆ. ಬಾಟಮ್ನಲ್ಲಿ ಏನಿದೆ, ನೈಟ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಆಗಿರಬಹುದು, ಅಲ್ಲೊಂದು ಸೋಲ್ ಕಾಂಟ್ರಾಕ್ಟ್ ಇದೆ. ಆಲ್ರೆಡಿ ನೀವು ಮದುವೆ ಆಗಿದ್ರೆ ನಿಮ್ಮಲ್ಲಿ ಒಳ್ಳೆ ಬಾಂಧವ್ಯ ಇರುತ್ತೆ. ಏನೇನೋ ಮನಸ್ಸಲ್ಲಿ ನಿಮ್ಮ ಯೋಚನೆಗಳಿದೆ, ಏನೇನೋ ನಿರೀಕ್ಷೆಗಳಿವೆ. ದೇವರ ಹತ್ರ ತುಂಬ ಪ್ರಾರ್ಥನೆಗಳನ್ನ ಮಾಡ್ಕೋತೀರಾ, ದೇವರನ್ನ ಕೇಳ್ಕೋತೀರಾ. ಕೆಲವರು ನನಗೆ ಒಳ್ಳೆ ಕಡೆ ಮದುವೆ ಆಗಲಿ, ನಾನು ಇಷ್ಟಪಡ್ತಾ ಇರುವ ವ್ಯಕ್ತಿ ನನ್ನ ಲೈಫಿಗೆ ಬರಲಿ, ಆ ಥರ ಕೇಳ್ಕೊಳ್ಳೋದಿದ್ರೆ, ಇನ್ನು ಕೆಲವರು ನನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಬೇಕು, ನನಗೆ ಮಕ್ಕಳಾಗಬೇಕು, ಒಳ್ಳೆ ಫ್ಯಾಮಿಲಿ ಸೆಟಪ್ ಮಾಡ್ಕೋಬೇಕು, ಆ ಥರ ಎಲ್ಲ ನಿಮ್ಮ ಭಾವನೆಗಳಿಲ್ಲಿ ಕಾಣ್ತಾ ಇದೆ. ಆದರೆ ಇದೆಲ್ಲ ನಡೆಯುತ್ತಾ? ಇದಕ್ಕೋಸ್ಕರ ನೀವು ದೇವರಲ್ಲಿ ಪ್ರಾರ್ಥನೆಗಳನ್ನ ಮಾಡ್ಕೋತಾ ಇದ್ದೀರಾ, ಮ್ಯಾನಿಫೆಸ್ಟೇಷನ್ಗಳಿದೆ, ಹಾಗೆ ಯೋಚನೆ ಮಾಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ, ನಿರೀಕ್ಷೆ ಮಾಡ್ತಾ ಇದ್ದೀರಾ. ನಾನು ಇಷ್ಟಪಡ್ತಾ ಇರುವ ವ್ಯಕ್ತಿನ ಮದುವೆ ಆಗಬೇಕು, ನಾನೊಂದು ಸಂತೃಪ್ತ ಜೀವನ ನಡೆಸಬೇಕು, ಒಳ್ಳೆ ಕೆಲಸದಲ್ಲಿರುವಂಥ ವ್ಯಕ್ತಿಯಾಗಿರಬೇಕು, ನಂಗೆ ಸಾಕಷ್ಟು ದುಡ್ಡು ಬೇಕು, ಸಮಾಧಾನವಾಗಿ ಜೀವನ ಮಾಡಬೇಕು. ಆ ಎಲ್ಲ ಆಸೆಗಳು, ಆ ಎಲ್ಲ ನಿರೀಕ್ಷೆಗಳು ಇಲ್ಲಿ ಕಾಣ್ತಾ ಇದೆ, ಯೋಚನೆಗಳಿದೆ. ಇದಕ್ಕೆ ಇನ್ನೇನು ಬರುತ್ತೆ ನೋಡೋಣ. ಇನ್ನು ಕೆಲವು ಮೆಸೇಜ್ಗಳು ನೋಡೋಣ. 8 ಆಫ್ ಕಪ್ಸ್ ಇದೆ, ಮತ್ತೊಂದು 4 ಆಫ್ ಕಪ್ಸ್. ನೋಡಿ ಹೇಗೆ ಬರ್ತಾ ಇದೆ ಅಂತ ನಿಮಗೆ. ಇಲ್ಲಿ 5 ಆಫ್ ಸಾರ್ಟ್ಸ್ ಇದೆ, ಹಾಗೆ 6 ಆಫ್ ಸಾರ್ಟ್ಸ್, ಮತ್ತೊಂದು ಪೇಜ್ ಆಫ್ ಕಪ್ಸ್, 8 ಆಫ್ ಸಾರ್ಟ್ಸ್ ಬರ್ತಾ ಇದೆ ಬಾಟಮ್ನಲ್ಲಿ. ನೀವೊಂದು ಆತುರದ ಸ್ವಭಾವದ ವ್ಯಕ್ತಿ ಹತ್ರ ಅನ್ನಿಸ್ತಾ ಇದೆ. ತುಂಬಾ ಯೋಚನೆ ಮಾಡ್ತೀರಾ, ಏನೇನೋ ಮಾತುಗಳನ್ನ ಆಡ್ಬಿಡ್ತೀರಾ, ಏನೇನೋ ತಪ್ಪು ಡಿಸಿಷನ್ಗಳನ್ನ ತಗೊಂಡ್ಬಿಡ್ತೀರಾ, ಆದರೆ ಆಮೇಲೆ ಪಶ್ಚಾತ್ತಾಪ ಪಡ್ತೀರಾ ಅನ್ನೋದಿದೆ. ನೀವು ಯಾರನ್ನೋ ಇಷ್ಟಪಡ್ತಾ ಇದ್ದೀರಾ, ಅದು ಯಾರೇ ಆಗಿರಬಹುದು, ಫ್ರೆಂಡ್ಸ್ ಆಗಿರಬಹುದು, ರಿಲೇಟಿವ್ಸ್ ಆಗಿರಬಹುದು, ನೀವು ಮುಂದೆ ಮದುವೆ ಮಾಡ್ಕೋಬೇಕು ಅಂತ ಇರುವ ವ್ಯಕ್ತಿನೂ ಆಗಿರಬಹುದು, ಅಥವಾ ಆಲ್ರೆಡಿ ಮದುವೆ ಆಗಿದ್ರೆ ನಿಮ್ಮ ಪಾರ್ಟ್ನರ್ ಇರಬಹುದು. ಎಲ್ಲರ ಹತ್ರ ನೀವು ನಿಮ್ಮ ಮನಸ್ಸಿಗೆ ಏನನ್ಸುತ್ತೋ ಅದನ್ನ ಮಾತಾಡ್ಬಿಡ್ತೀರಾ ಅನ್ನೋದಿದೆ. ಮಾತು ಕಟುವಾಗಿದ್ರೂ ನಿಮ್ಮ ಮನಸ್ಸು ವಿಶಾಲವಾಗಿದೆ, ತುಂಬ ಸಾಫ್ಟ್ ನೇಚರ್ ಅನ್ನೋದಿದೆ. ಮಾತು ಮಾತ್ರ ಕತ್ತಿ ಥರ ಹರಿತವಾಗಿರುತ್ತೆ. ಆಮೇಲೆ ತುಂಬ ಯೋಚನೆ ಮಾಡ್ತೀರಾ, ನಾನು ಯಾಕಂದೆ, ನಾನು ಇದು ಅನ್ಬೇಕಿತ್ತ, ಅದರಿಂದ ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೋತೀರಾ. ಏನೋ ಮಾತುಗಳನ್ನಾಡಿ ರಿಲೇಶನ್ಶಿಪ್ ದೂರ ಮಾಡ್ಕೋತೀರಾ, ಆ ವ್ಯಕ್ತಿಗಳನ್ನ ದೂರ ಮಾಡ್ಕೋತೀರಾ. ಆದರೆ ಮತ್ತೆ ಅವರಿಗೋಸ್ಕರ ಕಾಯ್ತೀರಾ. ನಿಮಗೆ ಒಳಗೆ ಒಳ್ಳೆ ಭಾವನೆ ಇದೆ, ಒಂದು ಮೃದುವಾದ ಹೃದಯ ಇದೆ, ಆದರೆ ಮಾತುಗಳನ್ನ ನೀವು ಯೋಚನೆ ಮಾಡಿ ಮಾತಾಡಬೇಕು ಅನ್ನೋದಿದೆ. ನಿಮ್ಮ ಲೈಫಲ್ಲಿ ಯಾರು ಇರ್ತಾರೋ ಅವ್ರನ್ನ ನೀವು ತುಂಬ ನೆನಪಿಸ್ಕೋತೀರಾ, ಅವ್ರಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇರ್ತೀರಾ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿ ಸೈಲೆನ್ಸ್ ಬರ್ತಾ ಇದೆ, ಮತ್ತೊಂದು ಕಂಪ್ಲೀಷನ್ ಇದೆ, ಹಾಗೆ ಅಲೋನ್ನೆಸ್ ಇದೆ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ನಿಮಗೆ ಕಾರ್ಡ್ಸ್. ಮೆಚ್ಯೂರಿಟಿ, ಇಲ್ಲೊಂದು ಫೈಟಿಂಗ್ ಬರ್ತಾ ಇದೆ, ಫ್ಲವರಿಂಗ್. ಇದೆಲ್ಲ ನಿಮ್ಗೆ ಏನು ಹೇಳ್ತಾ ಇದೆ, ಆದಷ್ಟು ಸೈಲೆಂಟ್ ಆಗಿರಿ ಅನ್ನೋದು ಹೇಳ್ತಾ ಇದೆ. ನೀವು ಒಳ್ಳೆಯವರು ಸರಿ, ನಿಮ್ಮಲ್ಲಿ ತುಂಬ ಆಸೆಗಳಿದೆ, ತುಂಬ ಪ್ರೀತಿ ಇದೆ, ಆದರೆ ಅಲ್ಲೊಂದು ಮೆಚ್ಯೂರಿಟಿ ಬೇಕು ಅನ್ನೋದಿದೆ. ಈ ನಿಮ್ಮ ಸ್ವಭಾವದಿಂದ ಆಗಾಗ ನಿಮ್ಮಲ್ಲಿ ಜಗಳಗಳು ಇರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ.
ನೀವು ಇಷ್ಟಪಟ್ಟವರನ್ನ ದೂರ ಮಾಡ್ಕೊಂಡಿದ್ದೀರಾ ಅನ್ನೋದು ಇದೆ. ಅದರಿಂದ ಬೇಜಾರಿದೆ, ಲೋನ್ಲಿನೆಸ್ ಫೀಲ್ ಆಗುತ್ತೆ. ಆ ದೇವ್ರ ಆಶೀರ್ವಾದ ಏನಿದೆ ಅಂದಾಗ ಅಲ್ಲೊಂದು ಕಂಪ್ಲೀಷನ್ ಇದೆ. ನಿಮ್ಮಲ್ಲಿ ಒಂದು ಮೆಚ್ಯೂರಿಟಿ ಬರಬೇಕು, ಆಗ ಅಲ್ಲೊಂದು ಕಂಪ್ಲೀಷನ್ ಇರುತ್ತೆ. ಸಿಟ್ಟು ಬಂದಾಗ ಆದಷ್ಟು ಸೈಲೆಂಟ್ ಆಗಿರಿ ಅನ್ನೋದಿದೆ. ಇಲ್ಲಿ ಬಾಟಮ್ನಲ್ಲಿ 8 ಆಫ್ ಸೋರ್ಟ್ಸ್ ಬರ್ತಾ ಇದೆ. ನೀವು ಆ ಥರ ಹೊರಟಾಗಿ ಮಾತಾಡೋಕ್ಕೂ ಕಾರಣಗಳಿದೆ ಅಂತ ಅನಿಸುತ್ತೆ. ಯಾಕೆಂದ್ರೆ ನಿಮ್ಮ ಸುತ್ತಮುತ್ತ ಇರುವಂಥವ್ರು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ಬೋದು, ನಿಮ್ಮ ಮೇಲೆ ಅವ್ರಿಗೆ ಒಂದು ಕೆಟ್ಟ ದೃಷ್ಟಿ ಇರಬಹುದು. ಅದರಿಂದ ನಿಮ್ಮ ಕೆಲಸಗಳು ಯಾವುದೂ ಆಗ್ತಾ ಇಲ್ಲ ಹಾಗೂ ಅನಿಸುತ್ತೆ ನಿಮಗೆ. ಆದಷ್ಟು ಸಿಟ್ಟು ಬರುತ್ತೆ, ಆದರೆ ನೀವು ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದಿದೆ. ಇಲ್ಲಿ ನೀವು ಯೂನಿವರ್ಸ್ಗೆ ಏನೇನು ಸರೆಂಡರ್ ಮಾಡಬೇಕು ಅನ್ನೋದನ್ನ ಕೇಳೋಣ. ಸರೆಂಡರ್ ಯುವರ್ ಫಿಯರ್ ಆಫ್ ಇಂಟಿಮೆಸಿ. ಸರೆಂಡರ್ ಟು ಸೈಲೆನ್ಸ್. ನೋಡಿ, ಅದು ಮತ್ತೆ ಬರ್ತಾ ಇದೆ. ಸರೆಂಡರ್ ನೆಗೆಟಿವ್ ಥಿಂಕಿಂಗ್. ಸರೆಂಡರ್ ಟು ದಿ ವಿಸ್ಡಮ್ ಆಫ್ ಯುವರ್ ಬಾಡಿ. ಮತ್ತೊಂದು ಸರೆಂಡರ್ ಲೋ ಸೆಲ್ಫ್ ಎಸ್ಟೀಮ್. ಸರೆಂಡರ್ ಯುವರ್ ಅಡಿಕ್ಷನ್ಸ್ ಅಂತ ಬರ್ತಾ ಇದೆ. ಅಡಿಕ್ಷನ್ಸ್ ಅಂದಾಗ ಕೆಟ್ಟ ಅಭ್ಯಾಸಗಳು, ಅದು ನಿಮ್ಮ ಸಿಟ್ಟಾಗಿರಬಹುದು, ಹಿಂದೆ ಮುಂದೆ ಯೋಚನೆ ಮಾಡದೆ ಮಾತಾಡುವಂಥ ಮಾತುಗಳಾಗಿರಬಹುದು. ಅದನ್ನೆಲ್ಲ ಬಿಡಿ ಅನ್ನೋದಿದೆ. ಇಲ್ಲಿ ನಿಮ್ಗೆ ಇಲ್ಲೊಂದು ಲವರ್ಸ್ ಕಾರ್ಡ್ ಬಂದಿದೆ. ಅದ್ರ ಕೆಳಗಡೆ ಸರೆಂಡರ್ ಯುವರ್ ಫಿಯರ್ ಆಫ್ ಇಂಟಿಮೆಸಿ ಅನ್ನೋದು ಬರ್ತಾ ಇದೆ. ಯಾರೋ ನಿಮ್ಮ ಲೈಫಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರಿಂದ ನೀವೇನೋ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅನ್ನೋದಿದೆ. ಅವ್ರ ಜೊತೆ ಮಾತಾಡೋಕ್ಕೆ, ಅವರ ಡಿಸಿಷನ್ ಕೇಳೋಕೆ ನಿಮ್ಗೇನೋ ಹಿಂಜರಿಕೆ ಇದೆ. ಇಲ್ಲಿ ಜೀವನ ಪೂರ್ತಿ ನನ್ನ ಜೊತೆ ಇರ್ತಾರಾ, ಆ ಥರ ಎಲ್ಲ ನಿಮ್ಮ ಕನ್ಫ್ಯೂಷನ್ಸ್ ಇದೆ ಇಲ್ಲಿ. ಆದರೆ ಆ ಹೆದರಿಕೆ ಬಿಡಿ ಅನ್ನೋದಿದೆ. ನಿಮಗೆ ದೇವರ ಆಶೀರ್ವಾದ ಇದೆ. ನೀವು ಯಾವ ವ್ಯಕ್ತಿನ ಇಷ್ಟಪಡ್ತಾ ಇದ್ದೀರಾ ಅಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ಹಾಗಾಗಿ ನೀವು ಕನೆಕ್ಟ್ ಆಗ್ತೀರಾ ಮತ್ತೆ ಅನ್ನೋದಿದೆ. ಸರೆಂಡರ್ ಟು ಸೈಲೆನ್ಸ್. ನಿಮ್ಗಿಲ್ಲಿ ಮೆಡಿಟೇಷನ್ ಮಾಡಿ ಅನ್ನೋದು ಬರ್ತಾ ಇದೆ. ಸೈಲೆಂಟ್ ಆಗಿರಿ, ನಿಮ್ಮ ಮನಸ್ಸನ್ನ ಸಮಾಧಾನವಾಗಿಟ್ಕೊಳ್ಳಿ, ಧ್ಯಾನ ಮಾಡಿ, ಪ್ರೇಯರ್ಸ್ ಮಾಡಿ. ಅದು ನಿಮ್ಮ ಮನಸ್ಸನ್ನ ಹೀಲ್ ಮಾಡುತ್ತೆ, ನಿಮ್ಮ ಸಿಟ್ಟನ್ನ ಕಡಿಮೆ ಮಾಡುತ್ತೆ. ಆ ಒಂದು ಮೆಸೇಜ್ ನಿಮ್ಗಿಲ್ಲಿ ಬರ್ತಾ ಇದೆ. ಸರೆಂಡರ್ ನೆಗೆಟಿವ್ ಥಿಂಕಿಂಗ್. ಏನೇನೋ ನೆಗೆಟಿವ್ ಥಾಟ್ಸ್ ನಿಮ್ಮ ಮೈಂಡಲ್ಲಿ ಬರ್ತಾ ಇರುತ್ತೆ. ನೀವು ಯಾರನ್ನ ನಂಬ್ಕೊಂಡಿರ್ತೀರಾ ಅವರಿಂದ ನಿಮಗೆ ಸಂತೋಷಕ್ಕಿಂತ ಹೆಚ್ಚಾಗಿ ಯೋಚನೆಗಳೇ ಜಾಸ್ತಿ ಅನ್ನೋದಿದೆ. ಅದರಿಂದ ಹೆಚ್ಚು ಅವರನ್ನ ನಂಬ್ಕೋಬೇಡಿ. ಬಿ ಯುವರ್ ಸೆಲ್ಫ್. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸರೆಂಡರ್ ಟು ದಿ ವಿಸ್ಡಮ್ ಆಫ್ ಯುವರ್ ಬಾಡಿ ಅಂತ ಬರ್ತಾ ಇದೆ. ನಿಮ್ಮ ಮನಸ್ಸು ಏನು ಹೇಳುತ್ತೆ, ನಿಮ್ಮ ಗಟ್ ಫೀಲಿಂಗ್ಸ್ ಏನಿರುತ್ತೆ ಅದರ ಥರ ನೀವು ಬಿಹೇವ್ ಮಾಡಿ. ಹಾಗೆ ಇಲ್ಲಿ ಸರೆಂಡರ್ ಲೋ ಸೆಲ್ಫ್ ಎಸ್ಟೀಮ್ ಅನ್ನೋದು ಬರ್ತಾ ಇದೆ. ಯು ಡಿಸರ್ವ್ ಸಕ್ಸೆಸ್, ಲವ್, ಅಬಂಡೆನ್ಸ್. ನೀವೊಂದು ಒಳ್ಳೆ ವ್ಯಕ್ತಿ ಅಂತ ನನಗನ್ನಿಸ್ತಾ ಇದೆ. ಸಿಟ್ಟಲ್ಲಿ ಮಾತಾಡ್ತೀರಾ ಸರಿ, ಆದರೆ ಒಳಗಿನಿಂದ ನೀವು ಒಂದು ಒಳ್ಳೆ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಎಷ್ಟೋ ಸರಿ ನಿಮ್ಮ ಕೆಲಸಗಳು ಆಗಿಲ್ದಿರಬಹುದು, ಏನೇನೋ ಮಾತುಗಳು ಕೇಳಿರಬಹುದು. ನೀವು ಆ ಸೆಲ್ಫ್ ಎಸ್ಟೀಮ್ನ ಕಡಿಮೆ ಮಾಡ್ಕೊಳ್ಳಿ. ನನ್ನ ಜೀವನದಲ್ಲಿ ಏನೂ ಆಗಲ್ಲ, ಏನೂ ನಡೀತಾ ಇಲ್ಲ, ನಾನು ಇಷ್ಟಪಡ್ತಾ ಇರುವ ವ್ಯಕ್ತಿ ಯಾವ ಡಿಸಿಷನ್ ಕೊಡ್ತಾ ಇಲ್ಲ, ನಂಗೆ ಗೌರ್ಮೆಂಟ್ ಜಾಬ್ ಬೇಕು, ಸಿಗ್ತಾ ಇಲ್ಲ. ಏನೇನೋ ನಿಮ್ಮ ಕನಸುಗಳಿರುತ್ತೆ, ಏನೇನೋ ಬೇಡಿಕೆಗಳಿರುತ್ತೆ ನಿಮ್ದು. ಆದರೆ ಯು ಡಿಸರ್ವ್ ಸಕ್ಸೆಸ್, ಲವ್, ಅಬಂಡೆನ್ಸ್ ಆ ಥರ ನಿಮ್ಗಿಲ್ಲಿ ಹೇಳ್ತಾ ಇದೆ. ನಿಮ್ಮನ್ನ ನೀವು ಲೋ ಫೀಲ್ ಮಾಡ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಸಕ್ಸೆಸ್ ಇದೆ. ನೀವು ನಿರೀಕ್ಷಿಸ್ತಾ ಇರುವಂತಹ ಪ್ರೀತಿ ನಿಮಗೆ ಸಿಗುತ್ತೆ. ಹಾಗೆ ಅಬಂಡೆನ್ಸ್ ಇದೆ. ಅಬಂಡೆನ್ಸ್ ಅಂದಾಗ ನಿಮ್ಮ ಫೈನಾನ್ಷಿಯಲ್ ಇಶ್ಯೂಸ್ ಏನಾದರೂ ಇರಬಹುದು. ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅದೆಲ್ಲ ಹೆಚ್ಚಾಗಿ ಬರುತ್ತೆ ಅನ್ನೋ ಒಂದು ಮೆಸೇಜ್ ನಿಮ್ಗಿಲ್ಲಿ ಬರ್ತಾ ಇದೆ. ಇದಕ್ಕೆ ಫೈನಲ್ ಮೆಸೇಜ್ ನೋಡೋಣ. ಪ್ರತಿ ಸಲದ ಹಾಗೆ ಫೈನಲ್ ಮೆಸೇಜ್ ಏನಿದೆ. ಸರ್ಕಲ್ ಆಫ್ ಎಟರ್ನಲ್ ಜಾಯ್, ಟೈಮ್ಲೆಸ್ನೆಸ್, ಡ್ಯಾನ್ಸ್ ಆಫ್ ಲೈಫ್ ಅನ್ನೋದು ಬರ್ತಾ ಇದೆ. ಗ್ರೇಟ್ಫುಲ್ ಆಪ್ಟಿಮಿಸಮ್, ಜಾಯ್ಸ್ ವ್ಯೂ ಆಫ್ ದಿ ಫ್ಯೂಚರ್. ಏಂಜಲ್ಸ್ ಇಂದ ನಿಮಗೆ ಈ 2 ಮೆಸೇಜ್ಗಳು ಬರ್ತಾ ಇದೆ. ಮುಂದೆ ನಿಮ್ಮ ಲೈಫಲ್ಲಿ ಸಂತೋಷ ಇದೆ, ಆಪ್ಟಿಮಿಸ್ಟಿಕ್ ಫ್ಯೂಚರ್ ಇದೆ, ಆ ದೇವರ ಆಶೀರ್ವಾದ ನಿಮಗಿದೆ. ಆದ್ರಿಂದ ನಿಮ್ಮನ್ನ ನೀವು ತಿದ್ದುಕೋಬೇಕಾಗತ್ತೆ. ಆ ಏಂಜಲ್ಸ್ ಇಂದ ಕೆಲವು ಮೆಸೇಜ್ಗಳು ನಿಮಗೆ ಅಡ್ವೈಸ್ ಆಗಿ ಬಂದಿದೆ. ನಿಮ್ಮ ಲೈಫಲ್ಲಿ ಬ್ಲೆಸ್ಸಿಂಗ್ಸ್ ಇದೆ, ಸಂತೋಷ ಇದೆ, ಸರ್ಕಲ್ ಆಫ್ ಎಟರ್ನಲ್ ಜಾಯ್ ಅನ್ನೋದಿದೆ. ಅದೇ ಥರ ಈ ರೀಡಿಂಗ್ನಲ್ಲಿ ಕ್ಯಾಂಡಲ್ ಫ್ಲೇಮ್ ಜೋರಾಗಿ ಉರಿತಾ ಇದೆ. ಅಂದರೆ ಅಬಂಡೆನ್ಸ್ ಇದೆ ನಿಮ್ಮ ಲೈಫಲ್ಲಿ.
ಪ್ಲೆಂಟಿ ಆಫ್ ವೆಲ್ತ್, ಹ್ಯಾಪಿನೆಸ್, ಆ ಒಂದು ಅರ್ಥ ಕೊಡುತ್ತೆ ಈ ಫ್ಲೇಮು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.